ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಮಂತ್ಲಿ ಲವ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಎನರ್ಜಿ ಇಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ಬಂದಿರಬಹುದು. ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಫಸ್ಟ್ ಥಿಂಗ್ 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ತುಂಬ ಜನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನಿಲ್ಲಿ ನಿಮ್ಮ ಪರ್ಸನ್ನು ಇಲ್ಲ ನೀವು ತುಂಬ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀರಾ, ಆಯ್ತಾ. ಡಿಸಿಷನ್ ತಗೊಳಕ್ ನಿಮ್ಗೆ ಆಗ್ತಾ ಇಲ್ಲ ಅಂತ ಅನಿಸ್ತಿದೆ. ಆಮೇಲೆ ಏನೋ ಒಂದು ನಿಮಗೆ ಬ್ಲೈಂಡ್ಲಿ ನೀವು ಲೈಕ್ ಏನೋ ನಿಜ ನಿಮ್ಮ ಕಣ್ಣು ಮುಂದೆ ಇದೆ. ತಿಂಗಳಲ್ಲಿ ಹೆಂಗಿರುತ್ತೆ ಎನರ್ಜಿ ಅಂದರೆ, ನಿಮ್ಮ ಕಣ್ಣು ಮುಂದೆನೇ ದ ರಿಯಾಲಿಟಿ ಇಸ್ ದೇರ್, ಬಟ್ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಅನ್ನಿಸ್ತದೆ ಎಲ್ಲೋ ಒಂದು ಕಡೆ. ಆಮೇಲೆ ಥರ್ಡ್ ಪಾರ್ಟಿ ಎನರ್ಜಿ ಇರೋ ಚಾನ್ಸಸ್ ತುಂಬ ಇದೆ ನಿಮ್ಮ ಲವ್ ಲೈಫಲ್ಲಿ. ಬಿಕಾಸ್ ಬಾಟಮ್ ಆಫ್ ದ ಕಾರ್ಡ್ ನಮಗೆ ಮೂನ್ ಕಾರ್ಡ್ ಸಿಕ್ಕಿದೆ. ಇಲ್ಲ ಮದರ್ ಇಶ್ಯೂ ಅಂತಾನು ಹೇಳ್ಬೋದು ಈ ಕಾರ್ಡ್ ನೋಡಿ. ಕೆಲವು ಲವ್ ಲೈಫಲ್ಲಿ ಮದರ್ ಇಶ್ಯೂನು ಆಗಿರ್ಬೋದು ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಪರ್ಸನ್ನು ನಿಮ್ಮ ಜೊತೆನೆ ಕಮಿಟ್ ಆಗಬೇಕು ಅಂತ ಹೇಳಿ ಫೈನಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಅಂತಾನು ಅನಿಸ್ತದೆ. ಫಿಮೇಲ್ ಆರ್ ಮೇಲ್, ಓಕೆ, ಯಾರಾದ್ರೂ ಇರಲಿ, ಅವರು ಎನರ್ಜಿ ಈ ತರ ಇದೆ, ನಿಮ್ ಜೊತೆನೆ ಕಮಿಟ್ ಆಗ್ಬಿಡ್ಬೇಕು ಅಂತ ಇದ್ದಾರೆ. ಇಲ್ಲ ನಿಮ್ನ ಬಿಟ್ಟು ಬೇರೆ ಅವ್ರು ದೇ ಜಸ್ಟ್ ವಾಂಟ್ ಯು ವೆರಿ ಬ್ಯಾಡ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಡೆವಿಲ್ ಕಾರ್ಡ್ ಕೂಡ ಇದೆ ನಿಮ್ಮ ರೀಡಿಂಗ್ ಅಲ್ಲಿ. ತುಂಬಾ ಫಿಸಿಕಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ, ಇಲ್ಲ ಇಂಟಿಮೇಟ್ ಕನೆಕ್ಷನ್ ಅಂತಾನು ಹೇಳ್ಬೋದು ಈ ಲವ್ ಲೈಫ್ ಅಲ್ಲಿ. ಆಮೇಲೆ 10 ಆಫ್ ಸಾರ್ಟ್ಸ್ ಕೂಡ ಇರೋದ್ರಿಂದ ಏನೋ ವರ್ಕ್ ಮಾಡ್ತಾ ಇಲ್ಲ ಅನ್ನಿಸ್ತಿದೆ. ಇಲ್ಲ ನಿಮ್ಮ ಪರ್ಸನ್ ಯಾರೋ ಒಬ್ರು ಇಲ್ಲಿ ತುಂಬಾ ಲೇಜಿ ಆಗ್ತಿದ್ದೀರಾ ಅಂತ ಹೇಳ್ಬೋದು. ಆಮೇಲೆ ತುಂಬಾ ಬ್ಯಾಕ್ ಸ್ಟ್ಯಾಬ್ ಆಗಿದೆ ನಿಮ್ಗೆ ತುಂಬಾ ಚೀಟಿಂಗ್ ಆಗಿದೆ ನಿಮ್ ಜೊತೆ ಅಂತ ಹೇಳ್ಬೋದು. ಇಲ್ಲ ಇಲ್ಲಿ ಲೈಕ್ ಅಗೇನ್ ಅಂಡ್ ಅಗೇನ್ ನಿಮ್ಗೆ ಪೇನೇ ಸಿಗ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಹಾಗಾಗಿ ಫೈನಲಿ ನೀವೀಗ ಕಂಪ್ಲೀಟ್ ಆಗಿ ಗಿವ್ ಅಪ್ ಮಾಡ್ತಾ ಇದ್ದೀರಾ ಕೆಲವೊಬ್ರು ಅಂತ ಹೇಳ್ಬೋದು ಇಲ್ಲಿ. ಆಮೇಲೆ 2 ಆಫ್ ಸಾರ್ಟ್ಸ್ ಇರೋದ್ರಿಂದ 10 ಆಫ್ ಸಾರ್ಟ್ಸ್ ಇರೋದ್ರಿಂದ ಸಮ್ ಕನ್ಫ್ಯೂಷನ್ಸ್ ಅಂತ ಹೇಳ್ಬೋದು. ಅಂದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ನೀವು ಯಾವ ರೀತಿ ಆದ್ರೂ ಇರ್ಲಿ ಇಲ್ಲೇ ಇರೋಣ ಅಂತಾನು ಕೆಲವೊಬ್ರು ಇದ್ದೀರಾ. ಇನ್ನೊಬ್ರು ಕೆಲವೊಬ್ರು ಇಲ್ಲ ವಿಲ್ ಟೇಕ್ ಟೈಮ್, ಇನ್ನ ಸ್ವಲ್ಪ ಟೈಮ್ ತಗೊಳ್ಳೋಣ, ಥಿಂಕ್ ಮಾಡೋಣ, ರಿಲೇಶನ್ಶಿಪ್ ವರ್ಕ್ ಆಗತ್ತಾ ಇಲ್ಲ ಅಂತ ನೋಡೋಣ, ಈ ತರ ಎಲ್ಲ ನೀವು ಫೀಲ್ ಮಾಡ್ತಿದ್ದೀರಾ ಅಂತಾನು ಅನಿಸ್ತದೆ. 8 ಆಫ್ ಕಪ್ಸ್ ಕೂಡ ಇಲ್ಲಿರೋದ್ರಿಂದ ಇನ್ನ ರಿಲೇಶನ್ಶಿಪ್ ಅಲ್ಲಿ ನಾನು ಹೇಳಬೇಕು ಅಂದ್ರೆ ದೇರ್ ಇಸ್ ಆಕ್ಚುಲಿ ನೋ ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ಏನು ಇಲ್ಲ ಅಂತ ಕಾಣಿಸ್ತಿದೆ. ಏನು ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಯುವರ್ ಮೂಡ್ ಅಂತ ಹೇಳ್ಬೋದು, ಪರ್ಸನ್ ಮೂಡ್ ಮೇಲೆ ಡಿಪೆಂಡು. ಆಮೇಲೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಪರ್ಸನ್ ಎಷ್ಟು ನಿಮ್ಗೆ ಹರ್ಟ್ ಮಾಡ್ತಾರೋ ಮತ್ತೆ ಅವ್ರು ನಿಮ್ಗೆ ಸಾರಿನೂ ಕೇಳ್ತಾರೆ ನೋಡಿ. ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ತುಂಬಾ ನಿಮ್ಮ ಪರ್ಸನ್ ನಿಮ್ಗೆ ಎಷ್ಟು ಹರ್ಟ್ ಮಾಡಿದ್ರು ದೇ ಕಮ್ ಅಂಡ್ ಆಸ್ಕ್ ಯು ಸಾರಿ. ಆಮೇಲೆ ನಿಮ್ಗೆ ಸರ್ಪ್ರೈಸ್ ಮಾಡ್ತಾರೆ, ಅವ್ರು ನಿಮ್ನ ತುಂಬಾ ಮೇಕ್ ಯು ಲಾಫ್ ಅಂತಾನು ಹೇಳ್ಬೋದು, ನಿಮ್ನ ತುಂಬಾ ನಗಿಸ್ತಾರೆ ಅಂತಾನು ಹೇಳ್ಬೋದು ಈ ಮಂತ್ ಅಲ್ಲಿ. ಆಮೇಲೆ ಅವ್ರು ನಿಮ್ ಜೊತೆ ಅವ್ರದ್ದು ತಪ್ಪಿದ್ರು ಅವರೇ ಬಂದು ನಿಮ್ಮ ಹತ್ರ ಬಗ್ತಾರೆ ಅಂತಾನು ಹೇಳ್ಬೋದು. ದೇ ವಿಲ್ ಫೀಲ್ ಸಾರಿ ಅಂತ ಹೇಳ್ಬೋದು, ಈವನ್ ಅವ್ರು ತಪ್ಪು ಮಾಡಿಲ್ಲ ಅಂದ್ರೂ, ಓಕೆನಾ. ಸೊ ಈ ರಿಲೇಶನ್ಶಿಪ್ ಅಲ್ಲಿ ನೀವು ಯಾರ ಜೊತೆ ಕನೆಕ್ಟೆಡ್ ಇದ್ದೀರಾ, ರಿಯಲಿ ಅವ್ರು ತುಂಬಾ ಇನ್ನೋಸೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸಮ್ಮನ್ ಇಸ್ ವೆರಿ ರಿಯಲಿ ಇನ್ನೋಸೆಂಟ್ ಯು. ಆಮೇಲೆ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ತುಂಬಾ ಲೈಕ್ ಏನೋ ಒಂದು ಪ್ರೂವ್ ಮಾಡಬೇಕು, ನಾನು ತುಂಬಾ ಹಾನೆಸ್ಟ್ ಆಗಿ ಇವಾಗ್ಲಿಂದ ವರ್ಕ್ ಶುರು ಮಾಡಬೇಕು ಅನ್ನೋ ಒಂದು ಛಲ ಬರುತ್ತೆ ಅಂತಾನು ಹೇಳ್ಬೋದು ಕೆಲವೊಬ್ಬರಿಗೆ. ಅಂದ್ರೆ ಒಂದು ನಿಮ್ಮ ಪರ್ಸನ್ನ ಪ್ರೂವ್ ಮಾಡ್ತಿದ್ದಾರೆ, ಇಲ್ಲ ನೀವು ಯಾರೋ ಫ್ಯಾಮಿಲಿ ಮೆಂಬರ್ಸ್ನ ಪ್ರೂವ್ ಮಾಡ್ತಿದ್ದೀರಾ, ಆ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂತಾನು ಹೇಳ್ಬೋದು. ಕೆಲವೊಬ್ರಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಫ್ಯಾಮಿಲಿಯಲ್ಲಿ ಅವ್ರೇನ್ ಕೆಲಸ ಮಾಡ್ತಾರೆ ಅವ್ರ ಫ್ಯಾಮಿಲಿ, ಕೆಲವೊಬ್ರಿಗೆ ಇಲ್ಲಿ ಅಪ್ಪ ಅಮ್ಮನೂ ಇಲ್ಲ ಅಂತ ಹೇಳ್ಬೋದು, ಸಮ್ಮನ್ ಇಸ್ ಆರ್ಫನ್ ಅಂತ ಹೇಳ್ಬೋದು. ಇಲ್ಲ ಸಿಂಗಲ್ ಪೇರೆಂಟ್ ಆಗಿರ್ತಾರೆ, ಅಂದ್ರೆ ಅವ್ರ ಅಪ್ಪ ಇಲ್ಲ ಅಮ್ಮದಲ್ಲಿ ಯಾರೋ ಒಬ್ಬರೇ ಇರ್ತಾರೆ ಅವ್ರಿಗೆ ನೋಡ್ಕೊಂತಿರೋರು, ಆಮೇಲೆ ಅಷ್ಟು ಆಸ್ತಿ ಇಲ್ಲ ಆ ಥರ. ಸೊ ತುಂಬಾ ಹಾನೆಸ್ಟ್ ಆಗಿ ವರ್ಕ್ ಮಾಡೋ ಪರ್ಸನ್ ಇದ್ದಾರೆ ಇಲ್ಲಿ. ಡೆಫಿನೆಟ್ಲಿ ನಾನು ಹೇಳೋದು ಇಷ್ಟಪಡ್ತೀನಿ, ಈ ಪರ್ಸನ್ ಯಾರಾದ್ರೂ ಇರಲಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ. ಇಲ್ಲಿ ಏನೂ ಇಲ್ಲ, ಜಸ್ಟ್ ಟೈಮ್ ಬೇಕಾಗಿದೆ ಅನಿಸ್ತಿದೆ. ಆಮೇಲೆ ಇಲ್ಲಿ 6 ಆಫ್ ಸಾರ್ಟ್ಸ್ ಕೂಡ ಇದೆ, ಅಗೇನ್ 6 ಆಫ್ ಸಾರ್ಟ್ಸ್ ಕಾರ್ಡ್ ಬಂದಿದೆ ಇಲ್ಲಿ. ಅಂದ್ರೆ ಸಾರ್ಟ್ಸ್ ಕಾರ್ಡ್ಸ್ ಅಲ್ಲಿ 6 ಆಫ್ ಸಾರ್ಟ್ಸ್ ಇಸ್ ಆಲ್ಸೋ ಹಿಯರ್. ಸಮನ್ ಲೈಕ್ ಯಾರು ಮ್ಯಾರಿಡ್ ಇದ್ದೀರಾ, ಒಂದು ಸಿಂಗಲ್ ಮದರ್ ಆಗಿರ್ತೀರಾ, ಇಲ್ಲ ಬೇಬಿ ಇರುತ್ತೆ, ಅವ್ರಿಗೆ ಮಾತ್ರ ಡೆಫಿನೆಟ್ಲಿ ರಿಲೇಶನ್ಶಿಪ್ ವರ್ಕೌಟ್ ಆಗೋದಿಲ್ಲ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ನೀವು ಸೆಪರೇಟ್ ಆಗಿದ್ರೇನೆ ನಿಮ್ಮ ಲೈಫಲ್ಲಿ ನೀವು ಹ್ಯಾಪಿಯಾಗಿರ್ತೀರಾ ಅಂತ ಹೇಳ್ಬೋದು. ಆಮೇಲೆ ಕೆಲವೊಬ್ಬರಿಗೆ ವಾಟರ್ ಟ್ರಾವೆಲ್ ಕೂಡ ಆಗೋ ಚಾನ್ಸಸ್ ಇದೆ. ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ
ಸ್ವಲ್ಪ ಡಿಸಿಷನ್ಸ್ ತಗೊಳ್ಳೋ ಟೈಮಲ್ಲಿ ಹಿಂದೆ ಲಾಜಿಕ್ ಅನ್ನ ಹುಡುಕಿ ಅಂತ ಹೇಳ್ತೀನಿ. ಅಂದ್ರೆ ಇವಾಗ ಏನೋ ನೀವೆಲ್ಲ ಹೋಗ್ಬೇಕು ಅಂದ್ರೆ ಡೆಫಿನೆಟ್ಲಿ ಅದು ಈ ಮಂತಲ್ಲಿ ನಿಮ್ಗೆ ಹೋಗುವಷ್ಟು ಅವಶ್ಯಕತೆ ಇದೆನಾ ಇಲ್ವಾ ಅಂತ ಥಿಂಕ್ ಮಾಡಿ. ಐದರ್ ನೀವು ನಿಮ್ಮ ಪರ್ಸನ್ ನ ಮೀಟ್ ಆಗಬೇಕು ಅಂತ ಇದ್ರು ಜಸ್ಟ್ ಬಿಕಾಸ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ ಫಿಸಿಕಲ್ ಆಗಿ ಸ್ವಲ್ಪ ಕ್ಲೋಸ್ ಆಗೋಣ ಈ ಒಂದು ಇಂಟೆನ್ಷನ್ ಅಲ್ಲಿ ಹೋಗಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಈ ಫೀಲಿಂಗ್ಸ್ ಬರಬಹುದು ಅಂತಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಈ ರಿಲೇಶನ್ಶಿಪ್ ಅಲ್ಲಿ ವರ್ಕೌಟ್ ಮಾಡೋದು ಕಲೀರಿ ಫಸ್ಟ್, ಅದಾದ ನಂತರ ಎವ್ರಿಥಿಂಗ್ ಇಸ್ ದಯರ್ ಅಂತ ಹೇಳ್ಬೋದು ನಾನು. ಡೆವಿಲ್ ಕಾರ್ಡ್ ಇರೋದ್ರಿಂದ ಕೆಲವೊಬ್ಬರಿಗೆ ಈ ರಿಲೇಶನ್ಶಿಪ್ ಅಲ್ಲಿ ಆಕ್ಚುಲಿ ಕೆಲವೊಬ್ಬರಿಗೆಲ್ಲ ಇಬ್ಬರಿಗೂ ಅರ್ಥ ಆಗಿದೆ ಅನಿಸ್ತಿದೆ. ಲೈಕ್ ಈ ರಿಲೇಶನ್ಶಿಪ್ ಅಲ್ಲಿ ನೀವಿಬ್ರು ಇರೋದು ಮೇನ್ ಆಗಿ ಒಂದು ಕನೆಕ್ಷನ್ ಇರೋದೇ ನಿಮ್ದು ಫಿಸಿಕಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರ್ಬೋದು, ಇಲ್ಲ ನಿಮ್ಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು ಬಿಕಾಸ್ ನೀವು ಅವ್ರ ಜೊತೆ ಫಿಸಿಕಲ್ ಆಗ್ಬಿಟ್ಟಿದ್ದೀರಾ. ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು. ಲೈಕ್ ಇದಾಗ್ತಿದ್ದಿಲ್ಲ ಅಂದ್ರೆ ನಾನು ಏನೋ ನಿಮ್ಗೆ ಈಸಿ ಆಗಿಬಿಡ್ತಿದ್ದೆ, ಬಟ್ ಈಗ ಈ ತರ ಎಲ್ಲ ಆಗಿದೆ. ಸೊ ಇವಾಗ ಒಂದು ಡೆವಿಲ್ ಎನರ್ಜಿ ಬಂದಿರೋದ್ರಿಂದ ಯಾವ್ದೋ ಬ್ಯಾಡ್ ದೃಷ್ಟಿ ಕೂಡ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬಿದ್ದಿರ್ಬೋದು. ಅದು ಯಾರೂ ಆಗಿರಲ್ಲ, ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಯಾರೋ ಒಬ್ರು ನಿಮ್ಮನ್ನ ಯಾರು ತುಂಬಾ ನೀವು ಅನ್ಕೊಂಡಿರ್ತೀರದೇ ಲೈಕರ್ಸ್ ಅಂತ ದೃಷ್ಟಿ. ಸಮಟೈಮ್ಸ್ ದೃಷ್ಟಿ ಅನ್ನೋದು ಎಲ್ಲರೂ ಬಿಲೀವ್ ಮಾಡೋದಿಲ್ಲ, ಬಟ್ ಅದು ತುಂಬಾ ನಿಜ ಆಗಿರುತ್ತೆ. ಸಮಟೈಮ್ಸ್ ದೃಷ್ಟಿ ತುಂಬಾ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ಸೊ ಹಾಗಾಗಿ ನಿಮ್ಮ ಮನೇಲಿ ಯಾರಾದ್ರೂ ಎಲ್ಡರ್ ಇದ್ರೆ ಅವ್ರ ಹತ್ರ ಹೇಳ್ಬಿಟ್ಟು ಸ್ವಲ್ಪ ದೃಷ್ಟಿ ತೆಗೆಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಹೌ ಇದು ಒಂದು ಸೈನ್ ಆಗಿರುತ್ತೆ. ಲೈಕ್ ನಿಮ್ ಲೈಫ್ ಅಲ್ಲಿ ಒಂದು ಗುಡ್ ಲಕ್ ಅನ್ನೋದು ಕೂಡ ಡೆಫಿನೆಟ್ಲಿ ತುಂಬಾ ಜಲ್ದಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲ ನಿಮ್ ರಿಲೇಶನ್ಶಿಪ್ ಅಲ್ಲಿ ಏನು ನಿಮ್ಗೆ ತುಂಬಾ ಈಗ ನೆಗೆಟಿವ್ ಎನರ್ಜಿ ಕಾಣಿಸ್ತಿದೆ ಅದನ್ನು ಹೋಗ್ಬಿಟ್ಟು ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರಬಹುದು ಅನ್ನೋದನ್ನು ಇಲ್ಲಿ ನನಗೊಂದು ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಒಳ್ಳೆದನ್ನ ಥಿಂಕ್ ಮಾಡಿ. ಸ್ಟ್ರೆಂತ್ ಕಾರ್ಡ್ ಇದೆ, ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ಇದು ಸ್ವಲ್ಪ ಡಿಫಿಕಲ್ಟ್ ಟೈಮ್ ಆಗಿರ್ಬೋದು, ಬಟ್ ಸ್ಟ್ರಾಂಗ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಮೂನ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಆಮೇಲೆ ಒಂದು ಮೂಡ್ ಡಿಪೆಂಡ್ ತುಂಬಾ ಇದೆ ಅಂತ ಹೇಳ್ಬೋದು. ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇಲ್ಲಿ ಬರೋ ಚಾನ್ಸಸ್ ಇದೆ ಮಂತಲ್ಲಿ. ಬಟ್ ನಿಮ್ಮ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾರೆ, ಅವ್ರನ್ನ ಹರ್ಟ್ ಮಾಡಬೇಡಿ, ಚೀಟ್ ಮಾಡಬೇಡಿ ಅಂತ ಹೇಳೋದು ಇಷ್ಟಪಡ್ತೀನಿ. ಲುಕ್ ಫಾರ್ ಅ ಸೈನ್ ಅಂತ ಬಂದಿದೆ. ಐ ಥಿಂಕ್ ನಿಮಗೆ ಏನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ಇದ್ರೆ, ಇಲ್ಲ ನಿಮ್ಮ ಮೈಂಡಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ, ಏನು ಅರ್ಥನೇ ಆಗ್ತಿಲ್ಲ, ಏನು ಸರಿ ತಪ್ಪು ಅಂದಾಗ ಸ್ವಲ್ಪ ನಿಮ್ಮ ಅಕ್ಕಪಕ್ಕ ಗಮನಿಸಿ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಥ್ರೂ ಲೈಕ್ ಲೈಟನಿಂಗ್ ಅದ್ರ ಮೂಲಕ ನಿಮ್ಗೆ ಏನೋ ಒಂದು ಸೈನ್ ಸಿಗ್ಬೋದು. ಇಲ್ಲ ನೀವೇನೋ ಫೀಲ್ ಮಾಡ್ತಿರ್ತೀರ, ಸಡನ್ ಆಗಿ ನಿಮ್ಗೆ ಅದ್ರ ರಿಲೇಟೆಡ್ ಏನೋ ಒಂದು ವಿಷಯ ಬಂತು ಅನ್ಕೊಳ್ಳಿ. ಸೊ ಈ ಒಂದು ಮ್ಯಾಟರ್ನ ತುಂಬಾ ನೀವು ಧ್ಯಾನದಲ್ಲಿ ನೋಡ್ಬೇಕಾಗತ್ತೆ. ಅವಾಗ ನಿಮ್ಗೆ ಆನ್ಸರ್ಸ್ ಕೂಡ ಸಿಗುತ್ತೆ, ಇಲ್ಲ ಯೂನಿವರ್ಸ್ ಕಡೆಯಿಂದ ಹೆಲ್ಪ್ ಸಿಗುತ್ತೆ.